ಹೆಲೋ ಸ್ನೇಹಿತರೆ. ಜೀವನದಲ್ಲಿ ಕಷ್ಟ, ದುಃಖ, ನಿರಾಸೆ ಮತ್ತು ಗೊಂದಲಗಳು ಬಂದಾಗ ಸರಿಯಾದ ದಾರಿ ತೋರುವವನು ಶ್ರೀಕೃಷ್ಣ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದ ಕೆಲವು ಅಮೂಲ್ಯ ಮಾತುಗಳು ಇಂದಿಗೂ ಲಕ್ಷಾಂತರ ಜನರ ಜೀವನವನ್ನು ಬದಲಾಯಿಸುತ್ತಿದೆ. ಇಂದು ಅಂತಹ 10 ಜೀವನ ಬದಲಾಯಿಸುವ ಸಂದೇಶಗಳನ್ನು ನೋಡೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಮ್ಮ ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ಶೇರ್ ಮಾಡಿ, ಚಾಟ್ ಬಾಕ್ಸ್ ಅಲ್ಲಿ ಜೈ ಶ್ರೀಕೃಷ್ಣ ಎಂದು ಟೈಪ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾರೆ, ನಿಮ್ಮ ಕರ್ತವ್ಯವನ್ನು ಮಾಡಿ, ಫಲದ ಬಗ್ಗೆ ಚಿಂತಿಸಬೇಡಿ. ನಿನಗೆ ಕರ್ಮ ಮಾಡುವ ಹಕ್ಕಿದೆ, ಫಲದ ಮೇಲೆ ಅಲ್ಲ. ಇಂದಿನ ದಿನಗಳಲ್ಲಿ ಹೆಚ್ಚಿನ ಜನರು ಕೆಲಸಕ್ಕಿಂತ ಅದರ ಫಲದ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. ಪರೀಕ್ಷೆ ಬರೆಯುವ ವಿದ್ಯಾರ್ಥಿ ಫಲಿತಾಂಶದ ಬಗ್ಗೆ ಚಿಂತಿಸುತ್ತಾನೆ. ಉದ್ಯೋಗ ಮಾಡುವವನು ಬಡ್ತಿ ಸಿಗುತ್ತದೆಯೋ ಇಲ್ಲವೋ ಎಂದು ಯೋಚಿಸುತ್ತಾನೆ. ಆದರೆ ಕೃಷ್ಣನು ಹೇಳುವುದು ಏನೆಂದರೆ, ಫಲದ ಬಗ್ಗೆ ಚಿಂತಿಸುತ್ತಾ ಸಮಯ ವ್ಯರ್ಥ ಮಾಡುವ ಬದಲು ನಿಮ್ಮ ಕೆಲಸವನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಮಾಡಿ. ಯಾಕೆಂದರೆ ಫಲ ನಮ್ಮ ಕೈಯಲ್ಲಿ ಇರುವುದಿಲ್ಲ, ಆದರೆ ಪ್ರಯತ್ನ ಮಾತ್ರ ನಮ್ಮ ಕೈಯಲ್ಲಿ ಇರುತ್ತದೆ. 2. ಬದಲಾವಣೆ ಪ್ರಕೃತಿಯ ನಿಯಮ. ಜೀವನದಲ್ಲಿ ಎಲ್ಲವೂ ಬದಲಾಗುತ್ತದೆ. ನಾವು ಸಂತೋಷದಲ್ಲಿದ್ದಾಗ ಈ ಸಂತೋಷ ಯಾವಾಗಲೂ ಇರಬೇಕು ಎಂದು ಬಯಸುತ್ತೇವೆ. ದುಃಖದಲ್ಲಿದ್ದಾಗ ಈ ದುಃಖ ಎಂದಿಗೂ ಮುಗಿಯುವುದಿಲ್ಲ ಎಂದು ಭಾವಿಸುತ್ತೇವೆ. ಆದರೆ ಕೃಷ್ಣನು ಹೇಳುವುದು ಒಂದೇ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಇಂದು ಕಷ್ಟ ಇದ್ದರೆ ನಾಳೆ ಸುಖ ಬರುತ್ತದೆ, ಇಂದು ಸೋಲು ಇದ್ದರೆ ನಾಳೆ ಗೆಲುವು ಬರುತ್ತದೆ. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ನಿರಾಶರಾಗಬಾರದು. ರಾತ್ರಿ ಎಷ್ಟೇ ಕತ್ತಲಾಗಿದ್ದರೂ ಬೆಳಿಗ್ಗೆ ಸೂರ್ಯ ಉದಯಿಸುವುದು ಖಚಿತ. ಹಾಗೆಯೇ ಜೀವನದಲ್ಲಿಯೂ ಕಷ್ಟದ ನಂತರ ಒಳ್ಳೆಯ ದಿನಗಳು ಬರುತ್ತವೆ. 3. ಮನಸ್ಸನ್ನು ಗೆದ್ದವನೇ ನಿಜವಾದ ವಿಜಯಿ. ಮನಸ್ಸು ನಮ್ಮ ಸ್ನೇಹಿತನೂ ಹೌದು, ಶತ್ರುವೂ ಹೌದು. ಜೀವನದಲ್ಲಿ ದೊಡ್ಡ ಯುದ್ಧ ಹೊರಗಡೆ ನಡೆಯುವುದಿಲ್ಲ, ಅದು ನಮ್ಮ ಮನಸ್ಸಿನ ಒಳಗೆ ನಡೆಯುತ್ತದೆ. ಭಯ, ಆತಂಕ, ಕೋಪ, ಅಸೂಯೆ, ನಿರಾಸೆ ಇವೆಲ್ಲವೂ ಮನಸ್ಸಿನಿಂದಲೇ ಹುಟ್ಟುತ್ತವೆ. ಮನಸ್ಸನ್ನು ನಿಯಂತ್ರಿಸಲು ಕಲಿತವನು ಯಾವುದೇ ಪರಿಸ್ಥಿತಿಯಲ್ಲೂ ಕುಗ್ಗುವುದಿಲ್ಲ. ಉದಾಹರಣೆಗೆ, ಇಬ್ಬರು ವ್ಯಕ್ತಿಗಳಿಗೆ ಒಂದೇ ಸಮಸ್ಯೆ ಬರುತ್ತದೆ. ಒಬ್ಬನು ಹೆದರಿ ಕುಳಿತುಕೊಳ್ಳುತ್ತಾನೆ, ಮತ್ತೊಬ್ಬನು ಧೈರ್ಯದಿಂದ ಪರಿಹಾರ ಹುಡುಕುತ್ತಾನೆ. ವ್ಯತ್ಯಾಸ ಅವರ ಮನಸ್ಥಿತಿಯಲ್ಲಿ ಇರುತ್ತದೆ. ಆದ್ದರಿಂದ ಪ್ರತಿದಿನ ಒಳ್ಳೆಯ ಆಲೋಚನೆಗಳನ್ನು ಬೆಳೆಸಿಕೊಳ್ಳಬೇಕು. 4. ಅತಿಯಾದ ಚಿಂತೆ ಬೇಡ. ಆಗಿರುವುದು ಒಳ್ಳೆಯದೇ, ಆಗುತ್ತಿರುವುದು ಒಳ್ಳೆಯದೇ. ಹೆಚ್ಚಿನ ಜನರು ಭವಿಷ್ಯದ ಬಗ್ಗೆ ಚಿಂತಿಸುತ್ತಾ ಇಂದಿನ ಸಂತೋಷವನ್ನು ಕಳೆದುಕೊಳ್ಳುತ್ತಾರೆ. ನಾಳೆ ಏನಾಗುತ್ತದೋ, ನನಗೆ ಯಶಸ್ಸು ಸಿಗುತ್ತದೆಯೋ ಇಲ್ಲವೋ, ನನ್ನ ಸಮಸ್ಯೆ ಯಾವಾಗ ಮುಗಿಯುತ್ತದೋ ಎಂಬ ಯೋಚನೆಗಳು ಮನಸ್ಸಿಗೆ ಶಾಂತಿಯನ್ನು ಕಳೆದುಕೊಳ್ಳುತ್ತದೆ. ಕೃಷ್ಣನು ಹೇಳುವುದು ಏನೆಂದರೆ, ನಿಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ, ಉಳಿದದ್ದನ್ನು ದೇವರಿಗೆ ಬಿಡಿ. ಅನೇಕ ಬಾರಿ ನಮ್ಮ ಜೀವನದಲ್ಲಿ ನಡೆದ ಘಟನೆಗಳು ಆ ಸಮಯದಲ್ಲಿ ಕೆಟ್ಟದಾಗಿ ಕಾಣಬಹುದು, ಆದರೆ ನಂತರ ಅದೇ ಘಟನೆ ನಮ್ಮ ಒಳಿತಿಗಾಗಿ ನಡೆದಿತ್ತು ಎಂದು ತಿಳಿಯುತ್ತದೆ. 5. ಆತ್ಮ ಎಂದಿಗೂ ನಾಶವಾಗುವುದಿಲ್ಲ. ಆತ್ಮಕ್ಕೆ ಜನನವಿಲ್ಲ, ಮರಣವೂ ಇಲ್ಲ. ಮರಣ ಎಂಬ ಪದ ಕೇಳಿದರೆ ಅನೇಕ ಜನರಿಗೆ ಭಯವಾಗುತ್ತದೆ. ಆದರೆ ಕೃಷ್ಣನು ಆತ್ಮವು ಅಮರ ಎಂದು ತಿಳಿಸುತ್ತಾನೆ. ದೇಹವು ಕೇವಲ ಒಂದು ವಸ್ತ್ರದಂತೆ, ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆ ಧರಿಸುವಂತೆ ಆತ್ಮವು ಒಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಪಡೆಯುತ್ತದೆ. ಈ ಸತ್ಯವನ್ನು ಅರಿತಾಗ ಜೀವನದ ಬಗ್ಗೆ ಇರುವ ಅನೇಕ ಭಯಗಳು ಕಡಿಮೆಯಾಗುತ್ತದೆ. 6. ಕೋಪವು ನಾಶದ ದಾರಿ. ಕೋಪದಿಂದ ಬುದ್ಧಿ ನಾಶವಾಗುತ್ತದೆ. ಕೋಪ ಬಂದಾಗ ನಾವು ಯೋಚಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ಅನೇಕ ಸಂಬಂಧಗಳು, ಸ್ನೇಹಿತರು ಮತ್ತು ಕುಟುಂಬಗಳು ಕೋಪದಿಂದ ಹಾಳಾಗಿವೆ. ಒಂದು ಕ್ಷಣದ ಕೋಪ ಹಲವು ವರ್ಷಗಳ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಆದ್ದರಿಂದ ಕೋಪ ಬಂದಾಗ ತಕ್ಷಣ ಮಾತನಾಡಬೇಡಿ. ಸ್ವಲ್ಪ ಸಮಯ ಮೌನವಾಗಿರಿ. ಶಾಂತವಾದ ನಂತರ ನಿರ್ಧಾರ ತೆಗೆದುಕೊಳ್ಳಿ. 7. ದೇವರ ಮೇಲೆ ನಂಬಿಕೆ ಇಡಿ. ನನ್ನನ್ನು ನಂಬಿದವರನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ. ಜೀವನದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಕಂಡರೂ ದೇವರ ಮೇಲೆ ನಂಬಿಕೆ ನಮ್ಮನ್ನು ಮುನ್ನಡೆಸುತ್ತದೆ.
ನಂಬಿಕೆ ಎಂದರೆ ಕೇವಲ ದೇವಸ್ಥಾನಕ್ಕೆ ಹೋಗುವುದಲ್ಲ. ಯಾವುದೇ ಕಷ್ಟ ಬಂದರೂ ನಾನು ಇದನ್ನು ಎದುರಿಸುತ್ತೇನೆ ಎಂಬ ವಿಶ್ವಾಸವನ್ನು ಹೊಂದಿರುವುದು. ದೇವರು ಯಾವಾಗಲೂ ನಮ್ಮ ಜೊತೆ ಇದ್ದಾನೆ ಎಂಬ ಭಾವನೆ ಮನಸ್ಸಿಗೆ ಶಕ್ತಿ ನೀಡುತ್ತದೆ. 8. ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಒಳ್ಳೆಯ ಕಾರ್ಯಕ್ಕೆ ಫಲ ಖಂಡಿತ ಸಿಗುತ್ತದೆ. ಕೆಲವೊಮ್ಮೆ ನಾವು ಒಳ್ಳೆಯವರಾಗಿದ್ದರೂ ಸಮಸ್ಯೆಗಳು ಬರುತ್ತವೆ. ಆಗ ಒಳ್ಳೆಯವನಾಗಿ ಏನು ಪ್ರಯೋಜನ ಎಂಬ ಪ್ರಶ್ನೆ ಬರುತ್ತದೆ. ಆದರೆ ಕೃಷ್ಣನು ಹೇಳುವುದು ಏನೆಂದರೆ, ಒಳ್ಳೆಯ ಕಾರ್ಯದ ಫಲ ತಡವಾಗಬಹುದು, ಆದರೆ ತಪ್ಪುವುದಿಲ್ಲ. ನೀವು ಬಿತ್ತಿದ ಬೀಜ ತಕ್ಷಣ ಮರವಾಗುವುದಿಲ್ಲ, ಸಮಯ ಬೇಕು. ಹಾಗೆಯೇ ಒಳ್ಳೆಯ ಕಾರ್ಯಗಳ ಫಲವು ಸಮಯ ಬಂದಾಗ ಸಿಗುತ್ತದೆ. 9. ಇತರರನ್ನು ಹೋಲಿಸಿಕೊಳ್ಳಬೇಡಿ. ನಿನ್ನ ಜೀವನವನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡ. ಇಂದು ಸಾಮಾಜಿಕ ಜಾಲತಾಣಗಳ ಕಾರಣದಿಂದ ಜನರು ನಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುತ್ತಿದ್ದಾರೆ. ಅವರ ಬಳಿ ಹಣ ಇದೆ, ದೊಡ್ಡ ಮನೆ ಇದೆ, ಒಳ್ಳೆಯ ಉದ್ಯೋಗ ಇದೆ ಎಂದು ನೋಡುತ್ತಾ ತಮ್ಮ ಜೀವನದ ಸಂತೋಷವನ್ನು ಕಳೆದುಕೊಳ್ಳುತ್ತಾರೆ. ಪ್ರತಿಯೊಬ್ಬರ ಜೀವನದ ಪಯಣ ವಿಭಿನ್ನ. ನಿಮ್ಮ ವೇಗದಲ್ಲಿ ನೀವು ಮುಂದೆ ಸಾಗಬೇಕು. 10. ಪ್ರೀತಿ ಮತ್ತು ಭಕ್ತಿಯಿಂದ ಬದುಕು. ಪ್ರೀತಿಯಿಂದ ನನ್ನನ್ನು ನೆನೆಯುವವನನ್ನು ನಾನು ಕಾಪಾಡುತ್ತೇನೆ. ಭಕ್ತಿ ಎಂದರೆ ಕೇವಲ ಪೂಜೆ ಮಾಡುವುದು ಅಲ್ಲ, ಒಳ್ಳೆಯ ಮನಸ್ಸಿನಿಂದ ಬದುಕುವುದು, ಇತರರಿಗೆ ಸಹಾಯ ಮಾಡುವುದು, ಸತ್ಯದ ಮಾರ್ಗದಲ್ಲಿ ನಡೆಯುವುದು. ಪ್ರೀತಿ ಮತ್ತು ಭಕ್ತಿ ಇರುವವರಲ್ಲಿ ಮನಸ್ಸಿಗೆ ಶಾಂತಿ ಇರುತ್ತದೆ. ಶಾಂತಿ ಇರುವವರಲ್ಲಿ ಸಂತೋಷ ಇರುತ್ತದೆ. ಹಣ, ಅಧಿಕಾರ, ಸೌಂದರ್ಯ ಇವೆಲ್ಲವೂ ಒಂದು ದಿನ ಕಡಿಮೆಯಾಗಬಹುದು, ಆದರೆ ಭಕ್ತಿ ಮತ್ತು ಒಳ್ಳೆಯತನ ಯಾವಾಗಲೂ ನಮ್ಮನ್ನು ಕಾಪಾಡುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ಏನೇ ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳಬೇಡಿ. ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ, ದೇವರ ಮೇಲೆ ನಂಬಿಕೆ ಇಡಿ, ಒಳ್ಳೆತನದ ದಾರಿಯಲ್ಲಿ ನಡೆಯಿರಿ. ಆಗ ಯಶಸ್ಸು ಮತ್ತು ಸಂತೋಷ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಪ್ಪದೆ ತಿಳಿಸಿ.